ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಪ್ಲೀಸ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಈಸಿಯಾಗಿ ಚಿಕನ್ ಪಲಾವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇದು ಬಿಗಿನರ್ ಫ್ರೆಂಡ್ಲಿ ಆಗಿರುತ್ತೆ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಲವಂಗ, ಚಕ್ಕೆ, ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಗಟ್ಟಿಯಾಗಿ. ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಒಳಗಡೆ ಪಲಾವ್ ಸಾಮಾನು ಹಾಕ್ಕೊಳ್ಳಿ. ಮತ್ತು ಒಣಗಿರೋ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾಗಿದ್ದರೆ ಹಸಿ ಮೆಂತ್ಯ ಸೊಪ್ಪು ಕೂಡ ಅದರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಕಪ್ ತುಂಬ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ 3/4 kg ಚಿಕನ್ ತೊಗೊಂಡಿರೋದಕ್ಕೋಸ್ಕರ 1 ಕಪ್ ಫುಲ್ಲು ಹಾಕ್ಕೊಂಡಿದ್ದೀನಿ. ಬೇಕಾಗಿದ್ದರೆ ನೀವು ಉದ್ದುದ್ದವಾಗಿ ಕೂಡ ಕಟ್ ಮಾಡ್ಕೋಬೋದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಿದೆ ಅಂತ ಚಿಕನ್ ಗೊತ್ತಾದಮೇಲೆ ನೀವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕಾಗುತ್ತೆ. ನಿಮಗೆ ಅಳತೆ ಪೂರ್ತಿ ಗೊತ್ತಾದರೆ ಇವಾಗಲೇ ಫುಲ್ಲು ಹಾಕ್ಕೊಳ್ಳಿ ಉಪ್ಪನ್ನ. ಇಲ್ಲ ಇವಾಗ ಗೊತ್ತಾಗಲ್ಲ ಅಂದರೆ ನೀವು ಲಾಸ್ಟಲ್ಲಿ ಕೂಡ ಟೇಸ್ಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ಆಮೇಲೆ ಅದಾದ ನಂತರ ನೀವು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಯಾಕಂದರೆ ನಾನು ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಇಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿ ಕೂಡ ನೀವು ಸೇರಿಸ್ಕೋಬೇಕಾಗುತ್ತೆ. ಧನಿಯಾ ಪುಡಿ ಸೇರಿಸ್ಕೊಂಡು ಸ್ವಲ್ಪ ಚಿಕನ್ನು ಪುಡಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಡೋ ಹಂಗೆ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಸೈಡಿಗೆ ಬಿಡೋವರೆಗೂ ನೀವು ಹುರ್ಕೊಂಡ್ರೆ ನಿಮಗೆ ಚಿಕನ್ ಒಳಗಡೆ ಉಪ್ಪು ಖಾರ ಎಲ್ಲ ಕೂಡ ಚೆನ್ನಾಗೇ ಮಿಕ್ಸ್ ಆಗಿರುತ್ತೆ. ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಬೋದು. ನಿಮ್ಗೆ 1/2 ಅವರಲ್ಲಿ ನಿಮಗೆ ಚಿಕನ್ ಪುಲಾವ್ ರೆಡಿಯಾಗಿರುತ್ತೆ. ಅದಾದ ನಂತರ ನೀವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಕೂಡ ಚಿಕನ್ ಒಳಗಡೆ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀವು ಚಿಕನ್ನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಚಿಕನಲ್ಲಿ ಎಣ್ಣೆ ಬಿಡೋವರೆಗೂ ನೀವು ಮಸಾಲೆನ ಹುರ್ಕೊಳ್ಳಿ. ಅದಾದಮೇಲೆ ಅಕ್ಕಿ ನಾನು ಇಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಅಕ್ಕಿನ ಸೇರಿಸ್ಕೊಳ್ಳಿ. ಅದರೊಳಗಡೆ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀವು ಫ್ರೈ ಮಾಡಿಕೊಂಡ್ರೆ ನಿಮಗೆ ಪುಲಾವ್ ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ. ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಆ ಚಿಕನ್ ಒಳಗಡೆ ಅಕ್ಕಿನ. ಅದಾದಮೇಲೆ ನೀವು ಸ್ವಲ್ಪ ಇವಾಗ ನಾನು 1.5 ಗ್ಲಾಸ್ ಅಕ್ಕಿ ಇಲ್ಲಿ ತೊಳೆದಿಟ್ಕೊಂಡಿರೋದಕ್ಕೋಸ್ಕರ ನಾನು 3 ಗ್ಲಾಸಷ್ಟು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಬಿಸಿ ಆಗಿರುವಂಥ ನೀರನ್ನ ನೀವು ಪಲಾವ್ ಒಳಗಡೆ ಹಾಕ್ಕೊಳ್ಳಿ. ತಣ್ಣೀರು ಹಾಕ್ಕೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ತಣ್ಣೀರು ಹಾಕ್ಕೊಂಡ್ರೆ ನಿಮಗೆ ಮುದ್ದೆ ಥರ ಆಗೋಗುತ್ತೆ ಪುಲಾವು. ಚೆನ್ನಾಗಿ ಕುದ್ದಿದ ಮೇಲೆ ನೀವು ಕುಕ್ಕರ್ ಮುಚ್ಕೊಂಡು ವಿಸಿಲ್ ಹಾಕ್ಕೊಳ್ಳಿ. 1 ವಿಸಿಲ್ಗೆ ನಿಮಗೆ ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ರೆಡ್ಡಿಶಾಗಿ ಜ್ಯೂಸಿಯಾಗಿ ಚಿಕನ್ ಕಾಣಿಸ್ತಾ ಇದೆ. ನಿಮಗೆ ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ಕೆಳಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಕೂಡ ನಿಮಗೆ ಪುಲಾವ್ ಒಳಗಡೆ ಮಿಕ್ಸ್ ಆಗಿರುತ್ತೆ. ತುಂಬ ಚೆನ್ನಾಗಾಗಿರುತ್ತೆ. 1/2 ಅವರ್ಗೆ ನಿಮಗೆ ಪಲಾವ್ ರೆಡಿ ಆಗುತ್ತೆ.